Hello everyone, welcome to Navras Maths Tutorials, exercise number 6.4, fourth question. ನೋಡಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾರೆ, ಒಂದು ಫಿಗರ್ ಕೊಟ್ಟಿದ್ದಾರೆ. ಇನ್ನು ಏನು ಕೇಳಿದರೆ, ಈಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಪ್ಲಸ್ ಬಿ ಡಿ ಅಂತ ಕೊಟ್ಟಿದ್ದಾರೆ. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡ್ಸ್ ಇರುವಂತ ಒಂದು ಫಿಗರ್ ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಅಂತ ಕ್ವಾಡ್ರಿಲ್ಯಾಟ್ರಲ್ ನಲ್ಲಿ ಎಲ್ಲಾ ಸೈಡ್ಸ್ ಆಡ್ ಮಾಡಿದ್ರೆ ಎ ಸಿ ಪ್ಲಸ್ ಬಿ ಡಿ ಗಿಂತ ಗ್ರೇಟರ್ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಅದನ್ನ ಮಾಡೋಕೆ ನಾವು ನೋಡಿ ಯಾವ ರೀತಿ ಮಾಡ್ಬೇಕು ನೋಡೋಣ. ಈಗ ಎ ಸಿ ಇದೆ ಅಲ್ವಾ, ಇದು ಡಯಾಗ್ನಲ್, ಎ ಸಿ ಅಂಡ್ ಬಿ ಡಿ ಆರ್ ಡಯಾಗ್ನಲ್ಸ್ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್. ಈಗ ಎ ಸಿ ಏನಿದೆ ಅಲ್ಲ, ಇದು ಈ ಕ್ವಾಡ್ರಿಲ್ಯಾಟ್ರಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ, 2 ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡಿದೆ. ನೋಡಿ, ಎ ಬಿ ಸಿ ಒಂದು ಟ್ರಯಾಂಗಲ್ ಆಯ್ತು, ಎ ಡಿ ಸಿ ಒಂದು ಟ್ರಯಾಂಗಲ್ ಆಯ್ತು ಅಲ್ವಾ. ಇದೊಂದೇ ನೋಡಿದಾಗ, ಈ ಡಯಾಗ್ನಲ್ ಒಂದೇ ನೋಡಿದಾಗ ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ ಒಂದು ಟ್ರಯಾಂಗಲ್. ಸೊ ಏನಂತ ಬರಬೇಕು, ಇನ್ ಟ್ರಯಾಂಗಲ್ ಎ ಬಿ ಸಿ. ಇಷ್ಟೇ ನೋಡಿ, ಈ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಇಲ್ಲಿ ಏನ್ ಬರಿಬಹುದು ನಾವು ನೋಡಿ, ಎ ಬಿ ಪ್ಲಸ್ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಅಲ್ವಾ. ಯಾಕೆ? ಪ್ರಾಪರ್ಟಿ ನಾವು ಓದಿದೀವಲ್ವಾ, ಸಮ್ ಆಫ್ 2 ಸೈಡ್ಸ್ ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ ಅಂತ. ಸೊ ಇದನ್ನ ಎ ಸಿ ಯಾಕೆ ರೈಟ್ ಸೈಡ್ ತಗೊಂಡ್ವಿ, ಇಲ್ಲಿ ನೋಡಿ ರೈಟ್ ಸೈಡ್ ಇದೆ, ಅದಕ್ಕೆ ನಾವು ಇಲ್ಲಿ ರೈಟ್ ಸೈಡ್ ತಗೊಂಡ್ವಿ. ಸೊ ಇದು ಇಕ್ವೇಶನ್ 1 ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಇನ್ ಟ್ರಯಾಂಗಲ್ ಎ ಡಿ ಸಿ, ಎ ಡಿ ಸಿ ನಲ್ಲಿ ಇಲ್ಲಿನೂ ಅಷ್ಟೇ, ಎ ಡಿ ಪ್ಲಸ್ ಡಿ ಸಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಅಲ್ವಾ. ಎ ಡಿ ಪ್ಲಸ್ ಡಿ ಸಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಅಲ್ವಾ. ಇಲ್ಲಿನೂ ಸೇಮ್ ರೀಸನ್ ಬರುತ್ತೆ. ಇದು ಇಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಇದು ಬಿ ಡಿ ಇದೆ ಅಲ್ವಾ, ಬಿ ಡಿನೂ ಒಂದು ಡಯಾಗ್ನಲ್. ಸೊ ಬಿ ಡಿ ಕೂಡ ಏನ್ ಮಾಡ್ತಾ ಇದೆ, ಇಲ್ಲಿ 2 ಟ್ರಯಾಂಗಲ್ಸ್ ಆಗ್ತಾ ಇದೆ. ನೋಡಿ, ಬಿ ಡಿ ಏನ್ ಮಾಡಿದೆ, 2 ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡಿದೆ ಈ ಕ್ವಾಡ್ರಿಲ್ಯಾಟ್ರಲ್. ಸೊ ಒಂದು ಟ್ರಯಾಂಗಲ್ ಯಾವ್ದಾಯ್ತು, ಎ ಡಿ ಬಿ. ನೋಡಿ, ಇದೇನಿದೆಯಲ್ಲ ಎ ಡಿ ಬಿ, ಇದೊಂದು ಟ್ರಯಾಂಗಲ್ ಆಯ್ತು, ಬಿ ಸಿ ಡಿ ಒಂದು ಟ್ರಯಾಂಗಲ್ ಆಯ್ತು. ಸೊ ಇನ್ ಟ್ರಯಾಂಗಲ್ ಎ ಡಿ ಬಿ, ಓಕೆ, ಎ ಡಿ ಪ್ಲಸ್ ಎ ಬಿ ಆರ್ ಎ ಬಿ ಪ್ಲಸ್ ಎ ಡಿ ಏನಾದ್ರೂ ಬರೀರಿ, ಎ ಡಿ ಪ್ಲಸ್ ಎ ಬಿ ಈಸ್ ಗ್ರೇಟರ್ ದನ್ ಬಿ ಡಿ ಅಲ್ವಾ. ಅದೇ ರೀಸನ್, ಸಮ್ ಆಫ್ 2 ಸೈಡ್ಸ್ ಈಸ್ ಗ್ರೇಟರ್ ದನ್ ಥರ್ಡ್ ಸೈಡ್. ಬಿ ಡಿ ಯಾಕೆ ರೈಟ್ ಸೈಡ್ ತಗೊಂಡ್ರೆ, ನಮಗೆ ಬಿ ಡಿ ಪ್ರೂವ್ ಮಾಡೋದಿದೆ ರೈಟ್ ಸೈಡ್ ಇಟ್ಕೊಂಡು. ಸೊ ಇದನ್ನ ಬರೆದು, ಇದು ಇಕ್ವೇಶನ್ 3 ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಇನ್ ಟ್ರಯಾಂಗಲ್, ಇದು ಎ ಡಿ ಬಿ ತಗೊಂಡ್ವಿ. ಈಗ ಬಿ ಸಿ ಡಿ ಟ್ರಯಾಂಗಲ್ ನೋಡಿ, ಇಲ್ಲಿರೋ ಟ್ರಯಾಂಗಲ್, ಅಲ್ಲಿನೂ ಅಷ್ಟೇ, ಇನ್ ಟ್ರಯಾಂಗಲ್ ಬಿ ಸಿ ಡಿ, ಡಿ ಸಿ ಪ್ಲಸ್ ಬಿ ಸಿ, ಬಿ ಸಿ ಪ್ಲಸ್ ಡಿ ಸಿ ಈಸ್ ಗ್ರೇಟರ್ ದನ್ ಬಿ ಡಿ ಅಲ್ವಾ. ಸೇಮ್ ರೀಸನ್, ಇದು ಇಕ್ವೇಶನ್ 4 ಅಂತ ಬರ್ಕೊಳ್ಳೋಣ. ಎಲ್ಲದಕ್ಕೂ ಸೇಮ್ ರೀಸನ್ ಬರೀಬೇಕು. In any triangle, the sum of 2 sides is greater than third side. Okay. ಅದಕ್ಕೆ ಬಿಡೋಣ. ಆಯ್ತಲ್ವಾ, ರೀಸನ್ ಎಲ್ಲದಕ್ಕೂ ಇದೇ ಸೇಮ್ ಬರುತ್ತೆ. ಈಗ ಬೈ ಆಡಿಂಗ್ ಆಡ್ ಮಾಡೋಣ. ಇಕ್ವೇಶನ್ 1, ಇಕ್ವೇಶನ್ 2, ಇಕ್ವೇಶನ್ 3 ಅಂಡ್ ಇಕ್ವೇಶನ್ 4 ಎಲ್ಲದನ್ನು ಆಡ್ ಮಾಡೋಣ. ಓಕೆ, ಆಡ್ ಮಾಡೋದಂದ್ರೆ ಯಾವ ರೀತಿ, ಲೆಫ್ಟ್ ಸೈಡ್ ನ ಲೆಫ್ಟ್ ಸೈಡ್ ಆಡ್ ಮಾಡಬೇಕು, ರೈಟ್ ಸೈಡ್ ನ ರೈಟ್ ಸೈಡ್ ಆಡ್ ಮಾಡಬೇಕು. ಓಕೆ, ಇಲ್ಲೇನಿದೆ, ಎ ಬಿ ಪ್ಲಸ್ ಬಿ ಸಿ ಇದೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಇಲ್ಲೇನಿದೆ, ಎ ಡಿ ಪ್ಲಸ್ ಡಿ ಸಿ ಇದೆ, ಎ ಡಿ ಪ್ಲಸ್ ಡಿ ಸಿ
ಪ್ಲಸ್ ಇಲ್ಲೇನಿದೆ ಎ ಡಿ ಪ್ಲಸ್ ಎ ಬಿ ಇದೆ, ಪ್ಲಸ್ ಇಲ್ಲೇನಿದೆ ಡಿ ಸಿ ಪ್ಲಸ್ ಬಿ ಸಿ ಇದೆ, ಡಿ ಸಿ ಪ್ಲಸ್ ಬಿ ಸಿ. ಸೈನ್ ಏನಿದೆ ಗ್ರೇಟರ್ ದನ್ ಇದೆ. ಇಲ್ಲಿ ಏನಿದೆ ಎ ಸಿ ಎ ಸಿ, ಎ ಸಿ ಪ್ಲಸ್ ಎ ಸಿ, ಪ್ಲಸ್ ಇಲ್ಲೇನಿದೆ ಬಿ ಡಿ ಪ್ಲಸ್ ಬಿ ಡಿ. ಓಕೆ, ಈಗ ನೋಡಿ ಏನೇನು ಬಂದಿದೆ ಅಂತ ನೋಡಿ. ಬಿ ಸಿ ಟ್ವೈಸ್ ಬಂದಿದೆ, ಎ ಬಿನು ಟ್ವೈಸ್ ಬಂದಿದೆ, ಎ ಡಿನು ಟ್ವೈಸ್ ಬಂದಿದೆ, ಡಿ ಸಿ ಕೂಡ ಟ್ವೈಸ್ ಬಂದಿದೆ. ಎಲ್ಲವೂ ಎರಡೆರಡು ಸರಿ ಬಂದಿದೆ. ಸೊ ನಾವು ಬರಿಬೋದಲ್ವಾ ಎಲ್ಲವೂ ಟೂ ಟೂ ಅಂತ, ಅಂದ್ರೆ ಟ್ವೈಸ್ ಅಂತ. ಟೂ ಎ ಬಿ ಆಡ್ ಮಾಡಿದ್ಮೇಲೆ ಒನ್ ಎ ಬಿ ಪ್ಲಸ್ ಒನ್ ಎ ಬಿ ಟೂ ಎ ಬಿ ಆಯ್ತಲ್ವಾ, ಅದೇ ರೀತಿ ಟೂ ಬಿ ಸಿ ಪ್ಲಸ್ ಟೂ ಎ ಡಿ ಪ್ಲಸ್ ಟೂ ಡಿ ಸಿ ಆಯ್ತಲ್ವಾ. ಇಲ್ಲಿ ಎಲ್ಲವನ್ನು ಆಡ್ ಮಾಡಿ. ಈಗ ಸೈನ್ ಅದೇ ಬರ್ದ್ವಿ. ಇಲ್ಲಿ ಕೂಡ ನೋಡಿ ಎ ಸಿ ಪ್ಲಸ್ ಎ ಸಿ ಏನಾಯ್ತು, ಟೂ ಎ ಸಿ ಆಯ್ತು, ಅಂದ್ರೆ ಟ್ವೈಸ್. ಪ್ಲಸ್ ಇಲ್ಲಿ ಬಿ ಡಿ ಪ್ಲಸ್ ಬಿ ಡಿ ಟೂ ಬಿ ಡಿ ಆಯ್ತು, ಆಯ್ತಲ್ವಾ. ಈಗ ನೋಡಿ ಎಲ್ಲದರಲ್ಲೂ ಟೂ ಕಾಮನ್ ಇದೆ ಅಲ್ವಾ, ಸೊ ಟೂ ಕಾಮನ್ ತೆಗಿಬೋದಲ್ವಾ, ಎಲ್ಲದರಲ್ಲಿ ಟೂ ಇದೆ ಅಂದ್ರೆ ಟೂ ಕಾಮನ್ ಇದ್ದಂಗೆ. ಸೊ ಟೂ ಕಾಮನ್ ತೆಗೆದ್ರೆ ನಮ್ಗೆ ಏನ್ ಉಳಿಯತ್ತೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಡಿ ಪ್ಲಸ್ ಡಿ ಸಿ ಇಷ್ಟು ಉಳಿತು. ಗ್ರೇಟರ್ ದ್ಯಾನ್ ಟೂ ಇಲ್ಲಿನೂ ಎರಡರಲ್ಲಿ ಇದೆ, ಸೊ ಟೂ ಇಲ್ಲಿನೂ ಕಾಮನ್ ತೆಗಿಬಹುದು. ಎ ಸಿ ಪ್ಲಸ್ ಬಿ ಡಿ ಅಲ್ವಾ. ಈಗ ನೋಡಿ ಇಲ್ಲಿನೂ ಟೂ ಇದೆ, ಇಲ್ಲಿನೂ ಟೂ ಇದೆ, ಕ್ಯಾನ್ಸಲ್ ಆಗತ್ತಲ್ವಾ. ಎರಡು ಸೈಡ್ ಇದ್ರೆ ಸೇಮ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಟೂ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿಯತ್ತೆ, ಮತ್ತೆ ಇನ್ನೊಂದ್ಸರಿ ಬರೆಯೋಣ ಇನ್ನೊಂದು ಸ್ಟೆಪ್. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಡಿ ಪ್ಲಸ್ ಡಿ ಸಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಪ್ಲಸ್ ಬಿ ಡಿ. ನಮ್ಗೆ ಪ್ರೂವ್ ಮಾಡೋದ್ ಬೇಕಾಗಿರೋದೇನು, ಅವ್ರೇನ್ ಕ್ವಶನ್ ಕೇಳಿರೋದೇನು ನೋಡಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ, ಸಿ ಡಿ ಅಂದ್ರು ಒಂದೇ, ಡಿ ಸಿ ಅಂದ್ರು ಒಂದೇ, ಡಿ ಎ ಅಂದ್ರು ಒಂದೇ, ಎ ಡಿ ಅಂದ್ರು ಒಂದೇ. ಈಸ್ ಗ್ರೇಟರ್ ದ್ಯಾನ್ ಎ ಸಿ ಪ್ಲಸ್ ಬಿ ಡಿ ಅಂದ್ರೆ ಅವ್ರು ಏನ್ ಕೇಳಿದಾರೆ ಈಸ್ ಅಂತ ಇದಿಷ್ಟು ಕೇಳಿದಾರಲ್ವಾ, ನಾವೇನ್ ಹೇಳ್ಬೋದು ಆನ್ಸರ್ ಎಸ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾವೆಲ್ಲ ಮಾಡಿ ನೋಡಿದ್ವಿ. ಸೊ ಆನ್ಸರ್ ಈಸ್ ಎಸ್. ಓಕೆ, ಈಗ ನೆಕ್ಸ್ಟ್ ಒನ್.